ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಗಮನಿಸಿರಬೇಕು, ಇತ್ತೀಚೆಗೆ ಕೆಲ ಮಾಧ್ಯಮಗಳು ಬಲೂಚಿಸ್ತಾನ ಸ್ವತಂತ್ರಗೊಂಡು ಬಿಡ್ತು ಅನ್ನೋ ಥರದ ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ವು. ಆಗಸ್ಟ್ 11ನೇ ತಾರೀಕು ಅಲ್ಲಿ ಬಲೂಚಿಸ್ತಾನ ಕೂಡ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ಇನ್ನು ಮೇಲೆ ನಮಗೂ ಪಾಕಿಸ್ತಾನಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಕೊಂಡೂ ಬಿಡ್ತು. ಆದರೆ ಒಂದು ಭೂಭಾಗ ಇಷ್ಟಕ್ಕೆ ಸ್ವತಂತ್ರಗೊಂಡು ಬಿಡೋದಿಲ್ಲ. ಇಷ್ಟಾದ ಕೂಡಲೇ ಅದನ್ನು ಸ್ವತಂತ್ರ ದೇಶ ಅಂತ ಹೇಳೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಈಗ ಬಲೂಚಿಗರ ಸ್ವಾತಂತ್ರ್ಯದ ಕನಸನ್ನ ಕಮರಿಸಿ ಬಿಡೋದಕ್ಕೆ ಪಾಕಿಸ್ತಾನ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಅಲ್ಲಿ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಗಳಿಗೆ ಮುಂದಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಲೂಚರು ಕೂಡ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೊಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಬಲೂಚಿಗರ ಸ್ವಾತಂತ್ರ್ಯದ ಹೋರಾಟ ಈಗ ಯಾವ ಹಂತವನ್ನ ಮುಟ್ಟಿದೆ? ಅಲ್ಲಿ ಅವರು ಪಾಕಿಸ್ತಾನವನ್ನ ಬಲೂಚ್ ನೆಲದಿಂದ ದೂರ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಪಾಕಿ ಸೈನಿಕರ ಮೇಲೆ ಅವರು ಮಾಡ್ತಾ ಇರೋ ಹೊಸ ದಾಳಿಗಳು ಹೇಗಿವೆ? ಇನ್ನು ಪಾಕಿಸ್ತಾನಕ್ಕೆ ಬಲೂಚ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ? ಅಕಸ್ಮಾತ್ ಬಲೂಚಿಸ್ತಾನ ಸ್ವತಂತ್ರಗೊಂಡು ಬಿಟ್ರೆ ಪಾಕಿಸ್ತಾನ ಕಳ್ಕೊಳ್ಳೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಬಲೂಚರ ಸ್ವಾತಂತ್ರ್ಯದ ಕನಸಿಗೆ ದಶಕಗಳ ಇತಿಹಾಸನೇ ಇದೆ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ, ಅಂದ್ರೆ ಭಾರತ ವಿಭಜನೆಗೂ ಮೊದಲು ಅಲ್ಲಿ ಕಲಾತ್ ರಾಜವಂಶ ಆಳ್ತಾ ಇತ್ತು. ಅವರು ಪಾಕಿಸ್ತಾನಿಗಳಲ್ಲ. ಬಲೂಚ್ ಅನ್ನೋದು ಒಂದು ಬುಡಕಟ್ಟು. ಇಸ್ಲಾಂ ಮತವನ್ನು ಅವರು ಆಚರಣೆ ಮಾಡ್ತಾ ಇದ್ರು ಅನ್ನೋದು ಬಿಟ್ರೆ ಅವರು ಜಿನ್ನಾ ಸುಹ್ರಾವರ್ದಿಗಳ ರಾಜಕೀಯ ಇಸ್ಲಾಮಿನ ಅನುಯಾಯಿಗಳಲ್ಲ. ಇನ್ನು ಕಲಾತ್ ಸಂಸ್ಥಾನ ಇತ್ತು ನೋಡಿ, ಇದು ಪಾಕಿಸ್ತಾನಕ್ಕೂ ಮೊದಲೇ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡ್ಕೊಳ್ತು. ಹೀಗಾಗಿ ಆ ಭೂಭಾಗ ಪಾಕಿಸ್ತಾನವನ್ನ ಸೇರುವ ಮೂಡಲ್ಲಿ ಅವತ್ತು ಕೂಡ ಇರಲಿಲ್ಲ. ಆದ್ರೆ ಕಲಾತ್ ರಾಜವಂಶವನ್ನ, ಬಲೂಚಿಸ್ತಾನದ ನಾಯಕರನ್ನ ವಂಚಿಸಿ ಜಿನ್ನಾ ಆ ಭೂಪ್ರದೇಶವನ್ನ ಪಾಕಿಸ್ತಾನದಲ್ಲಿ ವಿಲೀನ ಮಾಡಿಕೊಂಡ ನಂತರ ಕೂಡ ಅವರಿಗೆ ಕೊಟ್ಟ ಯಾವ ಮಾತನ್ನು ಪಾಕಿಸ್ತಾನ ಈಡೇರಿಸಲಿಲ್ಲ. ಹೀಗಾಗಿ ಬಲೂಚಿಸ್ತಾನದ ಜನ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ರು. ಮೊದಲು ಅವರ ಪ್ರಯತ್ನಕ್ಕೆ ಅಂತಹ ಬೆಂಬಲ ಸಿಕ್ಕಿರಲಿಲ್ಲ. ಆದರೆ 2020ರ ನಂತರ ಬಲೂಚ್ ಹೋರಾಟದ ದಿಕ್ಕು ಬದಲಾಯಿತು. ಅವರು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಿ ಸೇನೆಯನ್ನ ಎದುರಿಸೋದಕ್ಕೆ ನಿಂತರು. ಅವರಿಗೆ ಬೇಕಾದ ಆಯುಧಗಳು ಸಿಗ್ತಾ ಹೋದ್ವು. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರ ದನಿ ಕೇಳಿಬರೋದಕ್ಕೆ ಶುರುವಾಯಿತು. ಹೋರಾಟ ತೀವ್ರಗೊಂಡ 6-7 ವರ್ಷಗಳಲ್ಲಿ ಅವರು ನಮ್ಮದು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಳ್ಳುವ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಂತ ಬಲೂಚ್ ಇನ್ನು ಸಂಪೂರ್ಣವಾಗಿ ಸ್ವತಂತ್ರಗೊಂಡಿಲ್ಲ. ಪಾಕಿಸ್ತಾನದ ಸೇನೆಗೆ, ಆಡಳಿತಗಳಿಗೆ ಅಲ್ಲಿನ್ನೇನು ಕೆಲಸ ಇಲ್ಲ ಅನ್ನೋ ದಿನ, ಪಾಕಿಸ್ತಾನ ನೆಲವನ್ನ ಸಂಪೂರ್ಣವಾಗಿ ಬಿಟ್ಟು ಎದ್ದು ಹೋದ ದಿನ, ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕ ದಿನ ಬಲೂಚ್ ಸರ್ವತಂತ್ರ ಸ್ವತಂತ್ರ ಅನ್ನಿಸ್ಕೊಳ್ಳುತ್ತೆ. ಅಂಥ ದಿನವನ್ನು ಬೇಗ ನೋಡೋದಕ್ಕೆ ಅವರು ತಮ್ಮ ಹೋರಾಟವನ್ನು ಈಗ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಇನ್ನು ಪಾಕಿಸ್ತಾನ ಕೂಡ ಅಲ್ಲಿ ಸುಮ್ಮನೆ ಏನು ಕೂತಿಲ್ಲ. ಮೊನ್ನೆ ಆಗಸ್ಟ್ 11ನೇ ತಾರೀಕು ಬಲೂಚ್ ಸ್ವಾತಂತ್ರ್ಯದ ಸಂಭ್ರಮವನ್ನ ಆಚರಿಸಿದ ಬೆನ್ನಲ್ಲೇ ತನ್ನ ದೊಡ್ಡ ಸೇನಾಪಡೆಯನ್ನ ಬಲೂಚಿಸ್ತಾನಕ್ಕೆ ಕಳುಹಿಸಿಕೊಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಅಲ್ಲಿಗೆ ಬಂದ ಪಾಕಿ ಸೈನಿಕರು ಹೆಣಗಳಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಮೊನ್ನೆ ಕೂಡ ಅಲ್ಲಿ ಪಾಕಿಸ್ತಾನದ ಸೇನೆಯ ಕಾನ್ವಾಯ್ ಒಂದರ ಮೇಲೆ ದಾಳಿಯಾಗಿದೆ. ಅದರಲ್ಲಿ 22 ಮಂದಿ ಸೈನಿಕರು ಸಾವಿಗೀಡಾದರು ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹಾಗೆ ಪಾಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ವಾಪಸ್ಸು ಬರ್ತಾ ಇದ್ದ ಬಲೂಚಿಸ್ತಾನ್ ರಾಜ್ಯದ ಗೃಹ ಸಚಿವ ಮೀರ್ ಜಿಯಾವುಲ್ಲಾ ಲಾಂಗೋವ್ ಮೇಲೆ ಬಲೂಚ್ ಹೋರಾಟಗಾರರು ದಾಳಿ ಮಾಡಿದ್ದಾರೆ. ಲಾಂಗೋವ್ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾನೆ. ಅದಕ್ಕೂ ಮೊದಲು, ಅಂದ್ರೆ ಆಗಸ್ಟ್ 12ನೇ ತಾರೀಕು ಚೆಹ್ತಾರ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ದ ಬಲೂಚ್ ಗುಂಪು ಬರ್ತಾಗ್ಝಿ ಬಳಿಯಲ್ಲಿ ಎಕ್ಸ್ಪ್ಲೋಸಿವ್ಗಳನ್ನ ಇಟ್ಟು ಸ್ಫೋಟ ಮಾಡಿದೆ. ಹಾಗೆ ಕಲಾತ್ ಬಳಿಯಲ್ಲಿನ ಮತ್ತೊಂದು ಮಿಲಿಟರಿ ಕ್ಯಾನ್ವಾಯ್ ಮೇಲೆ ದಾಳಿ ಮಾಡಿರೋ ಹೋರಾಟಗಾರರು ಅಲ್ಲಿ 17 ಮಂದಿ ಸೈನಿಕರನ್ನ ಕೊಂದು ಹಾಕಿದ್ದಾರೆ. ಇನ್ನು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ಅಲ್ಲಿಂದ ಆಯುಧಗಳನ್ನು ತಗೊಂಡು ಹೋಗೋ ಮುನ್ನ ಕೆಲ ಪೊಲೀಸರನ್ನ ಬಂಧಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದ ಬಲೂಚ್ ಪಡೆಗಳು ಆ ನಂತರ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಮುಂದೆ ಪಾಕಿಸ್ತಾನದ ಪರ ಕೆಲಸ ಮಾಡೋದಿಕ್ ಹೋಗಬೇಡಿ ಅಂತ ಬುದ್ಧಿ ಹೇಳಿ ಬಿಟ್ಟು ಕಳಿಸಿವೆ. ಹಾಗೆ ಅಲ್ಲಿ ಪಾಕ್ ಸೇನೆಯ ಪರವಾಗಿ ಕೆಲಸ ಮಾಡುವ ಐಸಿಸ್ ಬೆಂಬಲಿತ ಪಡೆಗಳ ಮೇಲೆ ಕೂಡ ಲಿಬರೇಷನ್ ಹೋರಾಟಗಾರರು ದಾಳಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಪಾಕ್ ಸೇನಾ ಬೆಂಬಲಿತ ಉಗ್ರರನ್ನ ಹೊಡೆದು ಕೊಂದಿರೋದಾಗಿ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಇಡೀ ಬಲೂಚಿಸ್ತಾನ ನಮ್ಮ ಕಂಟ್ರೋಲ್ ಅಲ್ಲಿದೆ. ಪಾಕ್ ಸೈನಿಕರು, ಅವರ ಬೆಂಬಲಿಗರು ಯಾರೇ ಇಲ್ಲಿಗೆ ಬಂದರೂ ಕೊಂದು ಹಾಕ್ತೀವಿ ಅಂತ ಬಲೂಚರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಭೂಮಾರ್ಗದ ಮೂಲಕ ಬಲೂಚ್ ಪ್ರವೇಶ ಮಾಡೋದಕ್ಕೆ ಪಾಕಿಸ್ತಾನಿ ಸೈನಿಕರು ಹೆದರ್ತಾ ಇದ್ದಾರೆ. ಸೊ ಪಾಕ್ ಈಗಲ್ಲಿ ವಾಯುದಾಳಿಯ ಬಗ್ಗೆ ಯೋಚಿಸ್ತಾ ಇದೆ. ಇಲ್ಲಿ ಬರೀ ಪಾಕಿಸ್ತಾನದ ಸೈನಿಕರು ಸಾವಿಗೀಡಾಗ್ತಾ ಇದ್ದಾರೆ, ಕ್ಯಾನ್ವಾಯ್ಗಳ ಮೇಲೆ ದಾಳಿಗಳಾಗ್ತಾ ಇವೆ ಅನ್ನೋದು ಮಾತ್ರ ಅಲ್ಲ, ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನಕ್ಕೆ ಕಾಲು ಕೂಡ ಇಡದ ಹಾಗೆ ಅಲ್ಲಿ ಇನ್ನೂ ಒಂದಷ್ಟು ಕಾರ್ಯಾಚರಣೆಗಳನ್ನ ಈ ಲಿಬರೇಷನ್ ಪಡೆಗಳು ಮಾಡ್ತಾ ಇವೆ. ಗೆಳೆಯರೆ, ನಮ್ಮ ಉತ್ತರ ಪ್ರದೇಶದಲ್ಲಿ ಹೇಗೆ ಕಾನೂನುಗಳನ್ನ ಉಲ್ಲಂಘನೆ ಮಾಡೋರ ಮನೆಗಳಿಗೆ ಬುಲ್ಡೋಜರ್ಗಳು ನುಗ್ಗುತ್ತವೋ ಹಾಗೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸರ್ಕಾರಿ ಅಸೆಟ್ಸ್ ವಿರುದ್ಧ
ಬುಲ್ಡೋಸರ್ ಪ್ರಯೋಗ ಶುರು ಆಗಿದೆ. ಅಲ್ಲಿ ಬಲೂಚ್ ಯೋಧರು ಪಂಜಾಬ್, ಸಿಂಧ್ ಮತ್ತು ಖೈಬರ್ ಭಾಗಗಳಿಂದ ಬಲೂಚಿಸ್ತಾನವನ್ನ ಸಂಪರ್ಕಿಸೋದಿಕ್ಕಿರೋ ರಸ್ತೆಗಳನ್ನ ಬುಲ್ಡೋಸ್ ಮಾಡ್ತಾ ಇದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಕಂದಕಗಳ ನಿರ್ಮಾಣ ಆಗ್ತಾ ಇದೆ. ನದಿ ಮತ್ತು ತೊರೆಗಳ ಮೇಲೆ ನಿರ್ಮಾಣ ಆಗಿರುವ ಬ್ರಿಡ್ಜ್ಗಳನ್ನ ಕೆಡವಲಾಗ್ತಾ ಇದೆ. ಕರಾಚಿ ಹಾಗೂ ಇನ್ನಿತರ ಪ್ರಮುಖ ನಗರಗಳನ್ನ ಸಂಪರ್ಕಿಸುವ ಹೆದ್ದಾರಿಗಳಲ್ಲಿ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಅಷ್ಟೇ ಅಲ್ಲ, ಗ್ವದಾರ್ ಬಂದರಿನಿಂದ ಚೈನಾದ ಸರಕು ಸರಂಜಾಮುಗಳನ್ನ ಸಾಗಾಟ ಮಾಡೋದಿಕ್ಕೆ ಅಂತ ನಿರ್ಮಾಣ ಆಗಿದ್ದ ಹೆದ್ದಾರಿಗಳಲ್ಲಿ ಈಗ ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಲಾಗಿದೆ. ಖಾರನ್ ಪ್ರದೇಶದಲ್ಲಿ ಬ್ರಿಡ್ಜ್ ಅನ್ನ ಡೆಮಾಲಿಷ್ ಮಾಡಿದ್ದಾರೆ. ಈ ಖಾರನ್ ಅನ್ನೋದು ಆಫ್ಘನಿಸ್ತಾನ ಹಾಗೂ ಇರಾನ್ನ ಗಡಿಗಳ ಸಮೀಪ ಇದೆ. ಇದು ಕೂಡ ಒಂದು ಕಾಲಕ್ಕೆ ಕಲಾತ್ ರಾಜವಂಶದ ಆಡಳಿತದಲ್ಲಿದ್ದ ಪ್ರದೇಶನೇ. ಅಲ್ಲೆಲ್ಲ ಕೂಡ ಬಲೂಚ್ ವೀರರು ರಸ್ತೆಗಳನ್ನ, ಬ್ರಿಡ್ಜ್ಗಳನ್ನ ನಾಶ ಮಾಡೋ ಮೂಲಕ ಪಾಕಿಸ್ತಾನದ ಸೇನೆ ಭೂಮಾರ್ಗದಿಂದ ಬಲೂಚನ್ನ ಪ್ರವೇಶ ಮಾಡೋದು ಕಷ್ಟ ಆಗೋ ಥರದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇವೆ. ಹೀಗಾಗಿ ಬಲೂಚ್ ಪ್ರಾಂತ್ಯದ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ವಾಯುಪಡೆಗೆ ಆದೇಶವನ್ನು ಕೊಡಲಾಗ್ತಾ ಇದೆ. ಹೆಲಿಕಾಪ್ಟರ್ಗಳು, ಡ್ರೋನ್ಗಳನ್ನು ಬಳಸಿ ಲಿಬರೇಷನ್ ಪಡೆಗಳ ವಿರುದ್ಧ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಗೆ ಸಿದ್ಧ ಆಗ್ತಾ ಇದೆ. ಇಲ್ಲಿ ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಕಿಬಿಡೋದಿಲ್ಲ. ಅದಕ್ಕೆ ಕಾರಣಗಳು ಕೂಡ ಇವೆ. ಬಲೂಚಿಸ್ತಾನ ಅನ್ನೋದು ಅತ್ಯಂತ ವಿಸ್ತಾರವಾದ ಭೂಪ್ರದೇಶ. ಪಾಕಿಸ್ತಾನದಲ್ಲಿ ವಿಸ್ತೀರ್ಣದ ಲೆಕ್ಕದಲ್ಲಿ ಅತಿದೊಡ್ಡ ರಾಜ್ಯ ಈ ಬಲೂಚಿಸ್ತಾನ. ಹಾಗೆ ಜನಸಂಖ್ಯೆಯ ವಿಷಯಕ್ಕೆ ಬಂದರೆ ಅಲ್ಲಿ ಅತಿ ಕಡಿಮೆ ಜನ ವಾಸ ಮಾಡ್ತಾರೆ. ಬಡತನ ಅಲ್ಲಿ ಹೆಚ್ಚಿದೆ. ಇನ್ನು ಈ ನೆಲ ಅತ್ಯಂತ ಸಂಪದ್ಭರಿತ ಕೂಡ. ಅಲ್ಲಿ ನ್ಯಾಚುರಲ್ ಗ್ಯಾಸ್ ಇದೆ, ಕಲ್ಲಿದ್ದಲಿದೆ, ಚಿನ್ನ ಇದೆ, ತಾಮ್ರ, ರೇರ್ ಅರ್ತ್ ಮಿನರಲ್ಸ್ ಎಲ್ಲ ಕೂಡ ಅಲ್ಲಿವೆ. ಚಾಗೈ ಜಿಲ್ಲೆಯಲ್ಲಿ ರಿಕೋಡಿಕ್ ತಾಮ್ರ ಮತ್ತು ಚಿನ್ನದ ಗಣಿ ಇದೆ. ಅಲ್ಲಿ ಸುಮಾರು 18 ಮಿಲಿಯನ್ ಟನ್ಗಳಷ್ಟು ತಾಮ್ರ ಮತ್ತು 35 ಮಿಲಿಯನ್ ಔನ್ಸ್ಗಳಷ್ಟು ಚಿನ್ನದ ಜೊತೆಗೆ ಒಟ್ಟು 3,000 ಟನ್ಗಳಷ್ಟು ಮಿನರಲೈಸ್ಡ್ ಮೆಟೀರಿಯಲ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆನಡಾದ ಕಂಪನಿ ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದೆ. ಇದುವರೆಗೆ ಚಿನ್ನನಲ್ಲೇನು ತೆಗೆದಿಲ್ಲ, ಆದರೆ ಅದಕ್ಕೆ ಪ್ರಯತ್ನಗಳು ಆರಂಭ ಆಗಿವೆ. ಹಾಗೆ ಮುಸ್ಲಿಂ ಬಾಗ್ ಪ್ರದೇಶದಲ್ಲಿ ಸುಮಾರು 5 ಮಿಲಿಯನ್ ಟನ್ನಷ್ಟು ಕ್ರೋಮೈಟ್ ಇದೆ ಅಂತ ಹೇಳ್ತಾರೆ. ಇನ್ನು ಡುಕಿ, ಕ್ವೆಟಾ, ಮ್ಯಾಕ್, ಶರ್ಹಾಗ್, ಹರ್ನೈ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳು ಕೂಡ ಇವೆ. ಬಲೂಚ್ ಒಂದರಲ್ಲಿ ಸುಮಾರು 1 ಬಿಲಿಯನ್ ಟನ್ನಷ್ಟು ಕಲ್ಲಿದ್ದಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಸ್ತಾಂಗ್ ಬಳಿಯ ಸ್ಪೆಜಾಂದ್ ಅನ್ನೋ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪ ಪತ್ತೆಯಾಗಿದೆ ಅಂತ ಪಾಕಿಸ್ತಾನದ ಜಿಯಾಲಜಿಕಲ್ ಸರ್ವೆ ಇಲಾಖೆ ಹೇಳಿದೆ. ಹಾಗೆ ಲೆಡ್ ಮತ್ತು ಜಿಂಕ್ಗಳು ಕೂಡ ಈ ಬಲೂಚ್ ಪ್ರಾಂತ್ಯದಲ್ಲಿ ಹೇರಳವಾಗಿವೆ. ಇದರ ಜೊತೆ ಬಾರೈಟ್, ಸಲ್ಫೇಟ್ ಅನ್ನೋ ಅತ್ಯಮೂಲ್ಯ ಖನಿಜ ಸಂಪತ್ತಿದೆ. ಹಾಗೆ ಮಾರ್ಬಲ್ ಸಿಗುತ್ತೆ, ಜಿಪ್ಸಮ್ ಇದೆ, ಸಲ್ಫರ್ ಇದೆ, ಲೈಮ್ ಸ್ಟೋನ್ ಇದೆ, ಬೆಳ್ಳಿ ಸೇರಿದ ಹಾಗೆ ಸಾಕಷ್ಟು ರೀತಿಯ ಖನಿಜ ಸಂಪತ್ತಿಲ್ಲಿದೆ. ಜೊತೆಗೆ ಬಲೂಚಿಸ್ತಾನಕ್ಕೆ ಸವಿಸ್ತಾರವಾದ ಕರಾವಳಿ ತೀರ ಕೂಡ ಇದೆ. ಗೆಳೆಯರೆ, ಪಾಕಿಸ್ತಾನದ ಒಟ್ಟು ಕರಾವಳಿ ತೀರ ಅಂದ್ರೆ ಅರಬ್ಬಿ ಸಮುದ್ರದ ದಡದಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕಿರುವ ಕರಾವಳಿಯ ಉದ್ದ 1046 ಕಿಲೋಮೀಟರ್. ಅದರಲ್ಲಿ ಬರೀ ಬಲೂಚಿಸ್ತಾನ ಒಂದೇ ಸುಮಾರು 800 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಗ್ವದಾರ್ ಬಂದರು ಬಲೂಚಿಸ್ತಾನದಲ್ಲಿದೆ. ಚೈನಾದ ಬೆಲ್ಟ್ ಅಂಡ್ ರೋಡ್ನ ಪ್ರಮುಖ ಭಾಗ ಬಲೂಚಲ್ಲೇ ಇದೆ. ಇಲ್ಲಿ ಬಲೂಚ್ ಹೋಗ್ಬಿಟ್ರೆ ಪಾಕಿಸ್ತಾನಕ್ಕೆ ಅತಿ ಉದ್ದದ ಕರಾವಳಿ ಹೋಯಿತು. ಅತ್ಯಂತ ಬೆಲೆ ಬಾಳುವ ಖನಿಜ ಸಂಪನ್ಮೂಲಗಳು ಹೋದವು. ಚೈನಾಗೆ ಬೇಕಾಗಿರೋ ಎಕನಾಮಿಕ್ ಕಾರಿಡಾರ್ ಕೂಡ ಹೊರಟು ಹೋಯಿತು. ಒಟ್ಟಾರೆ ಪಾಕಿಸ್ತಾನ ತನ್ನ ಪ್ರೈಮರಿ ಆದಾಯದ ಮೂಲವನ್ನು ಕಳ್ಕೊಂಡು ಬಿಡುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಲೂಚನ್ನ ಅವರು ಬಿಟ್ಟುಕೊಡೋದಕ್ಕೆ, ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನ ಕೊಡೋದಕ್ಕೆ ಖಂಡಿತ ಒಪ್ಪೋದಿಲ್ಲ. ಇಲ್ಲಿ ಪಾಕಿಸ್ತಾನಕ್ಕೆ ಬಲೂಚ್ ವಿರುದ್ಧ ಚೈನಾ ಸಹಾಯ ಮಾಡುತ್ತೆ, ಆಯುಧಗಳನ್ನು ಕೊಡುತ್ತೆ. ನಾಳೆ ಅಗತ್ಯ ಬಿದ್ದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಚೈನಾ ಬಲೂಚ್ ವಿರುದ್ಧ ಪಾಕಿಸ್ತಾನವನ್ನು ಬೆಂಬಲಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಚೈನಾ ಅನ್ನೋದು ಹಾಗಲ್ಲ. ಅವರು ಪರಿಸ್ಥಿತಿಗಳನ್ನು ಗಮನಿಸ್ತಾರೆ. ಯಾರಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೋ ಅವರ ಪರ ಚೈನಾ ಬ್ಯಾಟಿಂಗ್ ಅನ್ನು ಶುರು ಮಾಡುತ್ತೆ. ಅವರಿಗಲ್ಲಿ ಅವರ ವಹಿವಾಟುಗಳು ಸುಗಮವಾಗಿ ನಡೀಬೇಕು ಅಷ್ಟೇ. ಇನ್ನು ಅಮೆರಿಕ ಅದು ಅಷ್ಟೇನೆ. ತನ್ನ ಬೇಕು ಬೇಡಗಳು, ಹಿತಾಸಕ್ತಿಗಳ ಆಧಾರದ ಮೇಲೆ ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಭಾರತ ಮೊದಲಿಂದಲೂ ಬಲೂಚರಿಗೊಂದು ಆಶಾ ಕಿರಣದಂತೆ ಇದೆ. ಅಗತ್ಯ ಬಿದ್ದರೆ ಭಾರತ ಅವರಿಗೆ ಸಹಾಯ ಮಾಡಲೂಬಹುದು. ಹಾಗಂತ ಬಲೂಚಿಸ್ತಾನವನ್ನು ಪ್ರತ್ಯೇಕಗೊಳಿಸೋದಕ್ಕೆ ತಕ್ಷಣ ಭಾರತ ಸೇನೆಯ ನೆರವನ್ನು ಕೊಟ್ಟು ಬಿಡುತ್ತೆ ಅಂತಾಗ್ಲಿ, ಬಾಂಗ್ಲಾದೇಶಕ್ಕೆ ಮಾಡಿದಂತಹ ಸಹಾಯವನ್ನು ನೇರವಾಗಿ ಮಾಡುತ್ತೆ ಅಂತಾಗ್ಲಿ ಅಲ್ಲ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬಲೂಚಿಗರ ಪರ ಭಾರತ ಮಾತಾಡುತ್ತೆ. ಬಲೂಚಿಗರಿಗೆ
ತಮ್ಮ ಕಷ್ಟ ನೋವುಗಳನ್ನು ಹೇಳ್ಕೊಳ್ಳೋದಕ್ಕೆ, ತಮ್ಮ ಸ್ವಾತಂತ್ರ್ಯದ ಮಂಡನೆಯನ್ನು ಮಾಡೋದಕ್ಕೆ ಅಂತಾರಾಷ್ಟ್ರೀಯವಾಗಿ ವೇದಿಕೆಗಳನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಭಾರತ ಮಾಡಬಹುದು. ಜೊತೆಗೆ ಅವರಿಗೆ ಮತ್ತಿತರ ಸಹಾಯಗಳು ಸಿಗೋ ಥರದ ವ್ಯವಸ್ಥೆಗಳನ್ನು ಕೂಡ ಭಾರತ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಈಗ ಶುರು ಆಗಿರೋ 2ನೇ ಹಂತದ ಯುದ್ಧ ಪಾಕಿಗಳನ್ನು ಇನ್ನೆಷ್ಟು ಹೈರಾಣಾಗಿ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಏನೇ ಇರಲಿ, ಬಲೂಚರಿಗೆ ಪಾಪ ಬೇಗ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಬಿಡ್ಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.